ಅನಿವಾಸಿ ಭಾರತೀಯನ ದೇಶಪ್ರೇಮ. ಸೌರವ್ ಬಾಬು ಎಂಬ ಅನಿವಾಸಿ ಭಾರತೀಯ ಕಳೆದ 15 ದಿನಗಳಿಂದ ಅಮೆರಿಕಾದಿಂದ ಭಾರತಕ್ಕೆ ಬಂದು ಕ್ಯಾಂಪೇನ್ ಮಾಡ್ತಿದ್ದಾರೆ. ಕಾರಣ ಮೋದಿ. ಹೌದು. ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ನಾನು ಸೌರವ್ ಬಾಬು, ಅಮೆರಿಕಾದಿಂದ ಬಂದಿರುವಂಥ ಕನ್ನಡಿಗ. ನಾನು ಇವತ್ತು ನಿನ್ನೆ ರಾತ್ರಿ ಚಿಕ್ಕಮಗಳೂರಿರುವ ಆಫ್ರಿಕಾ ಹೋಟೆಲ್ ಉಳ್ಕೊಂಡಿದ್ದೆ. ಮೋದಿಜಿಯವರು ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು, ಮತ್ತೊಮ್ಮೆ ಪ್ರಧಾನಿ ಆಗಲೇಬೇಕು ಅನ್ನೋ ದೃಢ ಸಂಕಲ್ಪದೊಂದಿಗೆ 15 ದಿನಗಳಿಂದ ಸತತವಾಗಿ ತೀರ್ಥಕ್ಷೇತ್ರ ದರ್ಶನ ಮಾಡ್ತಿದ್ದಾರೆ. ಅನಿವಾಸಿ ಭಾರತೀಯ ಇವತ್ತು 9th ಡೇ ಆಫ್ ಮೈ ಟೆಂಪಲ್ ವಿಸಿಟ್ ಫಾರ್ ಮೋದಿ. ಇಲ್ಲಿ ನಾನು ಧರ್ಮಸ್ಥಳದಲ್ಲಿದ್ದೀನಿ. 9ನೇ ದೇವಸ್ಥಾನ ಇದು. ನನಗೆ ನನ್ನನ್ನು ನೆಚ್ಚುವ ಎಲ್ಲ ದೇವರು ದೇವತೆಗಳಿಗೆಲ್ಲರಿಗೂ ಹೋಗಿ ದೇವರುಗಳೇ ನಮ್ಮ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು ಕೇಳಲಿಕ್ಕೆ ಅಂತ ಬಂದಿದ್ದೀನಿ. ಧರ್ಮಸ್ಥಳದಲ್ಲಿದ್ದೀನಿ. ಆಮೀನ್ ಹೈದರಾಬಾದ್ ಪೆದ್ದಮ್ಮ ಟೆಂಪಲ್, ವೆರಿ ಫೇಮಸ್ ಟೆಂಪಲ್ ಆಫ್ ಗಾಡೆಸ್. ನಮಸ್ತೆ. ಫೇಮಸ್ ವೆಂಕಟೇಶ್ವರ ಟೆಂಪಲ್ ಇನ್ ಹೈದರಾಬಾದ್. ಇವರ ಒಂದೇ ಗುರಿ ಮೋದಿ ಗೆಲುವು. ಮೋದಿಯವರ ಗೆಲುವಿಗೆ ವಿದೇಶದಿಂದ ಬಂದು ಇಲ್ಲಿ ದೇವಸ್ಥಾನ ಸುತ್ತುತ್ತಿರುವುದು ಅಂದ್ರೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಸ್, ಸದ್ಯ ಎಲ್ಲಾ ಕಡೆ ಲೋಕಸಭೆಯ ಮತದಾನ ನಡೆಯುತ್ತಿದೆ. ಮುಂದಿನ ಭಾರತದ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಅಂತ ಇಡೀ ದೇಶ ಮಾತ್ರವಲ್ಲದೆ ಇಡೀ ಪ್ರಪಂಚ ಎದುರು ನೋಡ್ತಿದೆ. ಮೋದಿಜಿಯವರ ಮತ ಪ್ರಚಾರ ಕಾರ್ಯಕ್ರಮ ಕೂಡ ಭಾರಿ ಜೋರಾಗಿಯೇ ನಡೆದಿದೆ. ಇಲ್ಲಿ ಒಬ್ಬ ಅನಿವಾಸಿ ಭಾರತೀಯನ ದೇಶ ಪ್ರೇಮವನ್ನ ನೀವು ಮೆಚ್ಚಲೇಬೇಕು. ಹೌದು, ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ತೀರ್ಥಕ್ಷೇತ್ರ ದರ್ಶನವನ್ನ ಮಾಡ್ತಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಹೀಗೆ ಎಲ್ಲಾ ತೀರ್ಥಕ್ಷೇತ್ರವನ್ನ ಸುತ್ತಿ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ. ಬಹುಶಃ ನಾವು ಭಾರತೀಯರು ಈ ರೀತಿಯ ಹರಕೆ ದರ್ಶನವನ್ನ ಮಾಡ್ತಿರ್ಲಿಲ್ವೇನೋ. ಮೋದಿಯವರ ಅಭಿಮಾನಿಗಳು ಕೇವಲ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಇದ್ದಾರೆ ಅನ್ನೋದಕ್ಕೆ ಈತನೇ ಉದಾಹರಣೆಯಾಗಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.